ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ದಾಂಡೇಲಿ ನಗರಸಭೆ ಅಧಿಕಾರಿಗಳು ಮಂಗಳವಾರ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರಾಟ ಮಾಡುತ್ತಿದ್ದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿದರು. ಸುಮಾರು 60ಕ್ಕೂ ಅಧಿಕ ಅಂಗಡಿಗಳ ಪರಿಶೀಲನೆಯಲ್ಲಿ 75 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು 3,000 ರೂಪಾಯಿ ದಂಡ ವಿಧಿಸಲಾಯಿತು. ಕಳೆದ 1.5 ತಿಂಗಳಲ್ಲಿ ಒಟ್ಟು 195 ಕೆಜಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದು 9,100 ರೂಪಾಯಿ ದಂಡ ಆಕರಿಸಲಾಯಿತು. ಪರಿಸರ ರಕ್ಷಣೆಗೆ ಏಕ ಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆಗೆ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಪೌರಾಯುಕ್ತ ವಿವೇಕ್ ಬನ್ನೆ ಮನವಿ ಮಾಡಿದರು. ವರದಿ ಸಾದಿಕ್ ಮುಲ್ಲಾ, ದಾಂಡೇಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಾಂಡೇಲಿ ನಗರಸಭೆ ವತಿಯಿಂದ ನಮ್ಮ ಆರೋಗ್ಯ ವಿಭಾಗದ ಎಲ್ಲ ನಮ್ಮ ಅಧಿಕಾರಿ ಮಿತ್ರರ ತಂಡದಿಂದ ದಾಂಡೇಲಿ ನಗರದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸತಕ್ಕಂಥ ಅಂಗಡಿಕಾರರ ಮೇಲೆ ದಾಳಿಯನ್ನು ನಡೆಸಿ ಸುಮಾರು 75 ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನ ಇವತ್ತು ವಶಪಡಿಸಿಕೊಂಡಿದ್ದಾರೆ. ಹಾಗೂ 3,000 ರೂಪಾಯಿ ಪೆನಾಲ್ಟಿಯನ್ನು ದಂಡವನ್ನು ಕೂಡ ಅವರಿಗೆ ವಿಧಿಸಿದ್ದಾರೆ. ಅದೇ ರೀತಿ ಕಳೆದ 1.5 ತಿಂಗಳಿಂದ ನಾವು ಈ ಒಂದು ಕಾರ್ಯಾಚರಣೆಯನ್ನ ತೀವ್ರವಾಗಿ ಮಾಡ್ತಾ ಇದ್ದೇವೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು ಬಾರಿ ನಾವು ದಾಳಿಯನ್ನು ನಡೆಸಿ 9,000ಕ್ಕಿಂತ ಹೆಚ್ಚು ದಂಡವನ್ನು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋರ ಕಡೆಯಿಂದ ನಾವು ವಸೂಲಿ ಮಾಡಿದ್ದೇವೆ. ಪ್ಲಾಸ್ಟಿಕ್ ಅನ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ನಿರ್ಮಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಗುರಿಯನ್ನು ಹೊಂದಿದ್ದೇವೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಂದ ಪರಿಸರದ ಮೇಲೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ದುಷ್ಪರಿಣಾಮ ಬೀರ್ತಾ ಇದೆ. ಮಣ್ಣಿನ ಫಲವತ್ತತೆ ಆಗಲಿ ಆಮೇಲೆ ಪ್ರಾಣಿ ಪಕ್ಷಿಗಳ ಒಂದು ಆರೋಗ್ಯದ ಮೇಲೆ ವ್ಯತ್ಯಯವನ್ನು ಉಂಟು ಮಾಡ್ತಕ್ಕಂಥ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ 1000 ವರ್ಷಗಳ ಕಾಲ ಕೊಳೆಯದೇ ಇರತಕ್ಕಂಥ ಒಂದು ಏಕೈಕ ಪದಾರ್ಥ ಈ ಭೂಮಿ ಮೇಲೆ. ಸೊ ಅದಕ್ಕಾಗಿ ನಾವು ಈ ಪ್ಲಾಸ್ಟಿಕ್ ಅನ್ನ ಸರ್ಕಾರದ ನಿರ್ದೇಶನದ ಮೇರೆಗೆ ದಾಂಡೇಲಿ ನಗರದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು, ಮತ್ತೆ ಅದರ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ನಡೆಸ್ತಾ ಇದ್ದೇವೆ. ಎಲ್ಲ ಅಂಗಡಿಕಾರರು ಮತ್ತೆ ಎಲ್ಲ ಸಾರ್ವಜನಿಕರು ಈ ಒಂದು ಪ್ರಕ್ರಿಯೆಗಳಿಗೆ, ಈ ಒಂದು ವಿಷಯಕ್ಕೆ ನಮಗೆ ಸಹಕರಿಸಿ ದಾಂಡೇಲಿಯಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ನಮಗೆ ಸಹಕರಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.